ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮುದಾಯದ ಮಹಾಸಂಘ, ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಮಹಾಸಂಘ, ಚಿದಂಬರ ಸೇವಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜನಿವಾರ ತೆಗೆಸಿದ್ದ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕೆನ್ನುವ ಆಗ್ರಹ ಕೇಳಿಬಂದಿದೆ. ಮುಂದೆ ಈ ರೀತಿ ಘಟನೆ ಆಗಬಾರದು ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಸಿಇಟಿ ಪರೀಕ್ಷೆಗೆ ಜನಿವಾರವನ್ನು ಕಳಚಿಟ್ಟು ಪರೀಕ್ಷೆ ಬರೀರಿ ಅಂತ ಹೇಳಿ ಇತ್ತೀಚೆಗಷ್ಟೇ ಆ ಘಟನೆಗಳು ವರದಿಗಳು ಬಹಿರಂಗ ಆಗಿದ್ದಾವೆ. ಸೊ ಹೀಗಾಗಿ ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂಥೇಳಿ ಪರೀಕ್ಷೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದ್ರು. ಬೇರೆ ಬೇರೆ ಆಯಾಮಗಳಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಅದು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಹಿಜಾಬಿಂದ ಹಿಡಿದುಕೊಂಡು ಮತ್ತೆ ಜನಿವಾರದವರೆಗೂ ಕೂಡ ಚರ್ಚೆ ಆಗುವಂಥ ಹಂತಕ್ಕೆ ಬಂದು ತಲುಪಿದೆ. ಆದರೆ ಪರೀಕ್ಷೆಯ ನಿಯಮಗಳು ನಾವು ಪಾಲಿಸಿದ್ದೇವೆ ಅನ್ನೋದು ಅಧಿಕಾರಿಗಳು ಹೇಳ್ತಾ ಇರುವಂಥ ಮಾತುಗಳು. ಇಂಥ ನೀತಿ ಬೇಕಿತ್ತಾ ಅಂತ ಹೇಳಿ ಕೆಲವಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ವಿಜಯಪುರದಲ್ಲಿ ಬ್ರಾಹ್ಮಣ ಸಮುದಾಯದ ಸಂಘಟನೆಗಳು, ಚಿದಂಬರ ಸೇವಾ ಸಮಿತಿ ಸೇರಿದಂತೆ ಅವರು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ಎಲ್ಲ ವಿಪ್ರ ಸಂಘಟನೆಗಳು ಒಗ್ಗೂಡಿ ಇವತ್ತಿನ ದಿವಸ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಉಗ್ರ ಪ್ರತಿಭಟನೆ ಮಾಡಲು ಆಗಮಿಸಿದ್ದೇವೆ. ಪ್ರತಿಭಟನೆ ಬರೀ ಕೇವಲ ನಾವು ಮನವಿ ಕೊಟ್ಟು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಬ್ರಾಹ್ಮಣ ಸಮಾಜದ ವತಿಯಿಂದ ಇದು ಎಚ್ಚರಿಕೆ. ಸರ್ಕಾರ ಮುಖ್ಯವಾಗಿ ಮನೆ ಹೊರಬೇಕು. ಸರ್ಕಾರ ಮನೆ ಹೊತ್ತು ಅವರು ಸಿದ್ದರಾಮಯ್ಯನು ಮೊದಲು ಮಾಡಿಕೊಂಡು ಮುಂಚಿನಿಂದಲೂ ನಮ್ಮ ಜಾತಿಗೆ ಅವಶ್ಯಕವಾಗಿ ಯಾವುದೇ ಒಂದು ಸವಲತ್ತುಗಳು ಕೊಡ್ತಾ ಇಲ್ಲ. ನಾವು ಈ ಏನೇ ಕೊಡ್ತಾ ಇಲ್ಲ, ಸಂವಿಧಾನದತ್ವವಾದಂಥ ಸೌಲಭ್ಯಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಸರಿ ಹಲೋ ನಾವು ಅವ್ರೇ ಇದೇರಿ ಪ್ರಜಾಜ್ಞೆ ನಾನು ಅದೇ ಮಾಡತ್ತೀನಿ. ಸರ್ ಸ್ವಲ್ಪ ಸರ್ರಿ ಹಲೋ ನಾವು ಅವ್ರೇ ಇದೇರಿ ಪ್ರಜಾಜ್ಞೆ